ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರಥಮ PUC ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂಥ ಮೊದಲನೇ ಪದ್ಯ ದುರ್ಯೋಧನ ವಿಲಾಪ. ಈ ಒಂದು ಪದ್ಯವನ್ನು ಬರೆದಂಥ ಕವಿ ರನ್ನ. ರತ್ನತ್ರಯರಲ್ಲಿ ಬರುವಂಥ ಒಬ್ಬ ಕವಿ ಈತನು ಆಗಿದ್ದಾನೆ. ರನ್ನನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವಳಲ ಅಂತಕ್ಕಂಥದ್ದು. ಈತನು ಬರೆದಂಥ ಕೃತಿಗಳು ಅಜಿತ ತೀರ್ಥಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ. ಸಾಹಸ ಭೀಮ ವಿಜಯಂ ಕೃತಿಯಲ್ಲಿ ಆಯ್ದ ಭಾಗವೇ ಈ ದುರ್ಯೋಧನ ವಿಲಾಪ. ಪ್ರಿಯ ವಿದ್ಯಾರ್ಥಿಗಳೇ, ಈ ದುರ್ಯೋಧನ ವಿಲಾಪ ಅಂತಕ್ಕಂಥ ಪದ್ಯ ಮಹಾಭಾರತದ ಕಥಾವಸ್ತನ್ನು ಒಳಗೊಂಡಿರ್ತಕ್ಕಂಥದ್ದು. ಮಹಾಭಾರತ ಅಂತಕ್ಕಂಥದ್ದು ಒಂದು ಘನಘೋರವಾಗಿರುವಂತಹ ಯುದ್ಧ ಆ ಮಹಾಭಾರತದಲ್ಲಿ ನಡೀತದ. ಆ ಯುದ್ಧದ ಸನ್ನಿವೇಶವನ್ನೇ ತಿಳಿಸುವಂಥದ್ದು ಈ ದುರ್ಯೋಧನ ವಿಲಾಪ. ಪ್ರಿಯ ವಿದ್ಯಾರ್ಥಿಗಳೇ, ಯುದ್ಧ ಜೀವನಾಶಕ ವಿದ್ಯೆ. ಯುದ್ಧದಿಂದ ಏನಾಗ್ತದೆ ಅಂತಂದರೆ, ಇಲ್ಲಿ ನಮಗೆ ಮೊದಲಿಗೆ ಕಾಣ್ತಕ್ಕಂಥದ್ದು ಸೋಲು ಮತ್ತು ಗೆಲುವು ಅಂತ ಅಂದ್ಕೊಳ್ತೀವಿ. ಆದರೆ ಮೇಲ್ನೋಟಕ್ಕೆ ಅದು ಸೋಲು ಗೆಲುವಿನ ಕಾರಣವಾಗಿದ್ದರೆ, ಆದರೆ ಅದರ ಪರಿಣಾಮ ಅಂತಕ್ಕಂಥದ್ದು ಅದು ಜೀವಿಗಳ ನಾಶ ಅಂತಕ್ಕಂಥದ್ದು. ಪ್ರಭುತ್ವ ಕಾಲಕಾಲಕ್ಕೆ ಯುದ್ಧಗಳನ್ನು ಸಲ್ಲುತ್ತಾ ಬಂದಿದೆ. ಪ್ರಭುತ್ವ ಅಂದರೆ ಅಧಿಕಾರ. ಈ ಅಧಿಕಾರ ಅಂತಕ್ಕಂಥದ್ದೇ ಕಾಲಕಾಲಕ್ಕನುಗುಣವಾಗಿ, ಅಂದರೆ ಅದು ಶತಮಾನಗಳಿಂದಲೂ ಸಹ ದ್ವಾಪರ ಯುಗ, ತ್ರೈತ್ರಾಯುಗ, ಕೃತಯುಗ, ಕಲಿಯುಗ, ಈ ರೀತಿ ಕಾಲಕ್ಕೂ ಯುದ್ಧಗಳು ಯಾಕಾಗಿ ಆಗಿದವಂದರೆ ಒಂದು ಅಧಿಕಾರಕ್ಕಾಗಿ ಅಂತಕ್ಕಂಥದ್ದು. ಆದರೆ ಇದು ಕೇವಲ ಹಳೆಯ ಕಾಲದಲ್ಲಿ ಮಾತ್ರ ಯುದ್ಧ ನಡೆದು ಅಂತಕ್ಕಂಥದ್ದಲ್ಲ, ಇವತ್ತಿನ ಸಮಾಜದಲ್ಲಿ ಸಹ ಈ ಯುದ್ಧ ಅಂತಕ್ಕಂಥದ್ದು ಇನ್ನೂ ನಿಂತಿಲ್ಲ. ಉದಾಹರಣೆಗೆ ಹಿರೋಶಿಮಾ ನಾಗಸಾಕಿ ದುರಂತಗಳೇ ಇದಕ್ಕೆ ಸಾಕ್ಷಿ. ಇವತ್ತಿಗೂ ಸಹ ಯುದ್ಧಗಳು ನಡೀತಾ ಇದ್ದಾವೆ ಅನ್ನೋದಕ್ಕೆ ಹಿರೋಶಿಮಾ ಮತ್ತು ನಾಗಸಾಕಿ ಅಂತಕ್ಕಂಥ ಈ ಜಪಾನ್ ದೇಶಗಳ ಎರಡು ಅವಳಿ ನಗರಗಳು, ದೊಡ್ಡ ದೊಡ್ಡ ನಗರಗಳು, ಅಂಥ ನಗರಗಳ ಮೇಲೆ ಅಮೇರಿಕ ಅಂತಕ್ಕಂಥದ್ದು ಅಣು ದಾಳಿ ಮಾಡಿದಾಗ ಇಡೀ ಎರಡು ನಗರಗಳು ಸರ್ವನಾಶ ಆದವು ಅಂತಕ್ಕಂಥದ್ದು. ಬುದ್ಧನಂಥ ಸಂತರೆಲ್ಲರೂ ಸಹ ಯುದ್ಧವನ್ನು ವಿರೋಧಿಸಿದವರೇ. ಹಂಗೆ ನೋಡಿದರೆ ನಮ್ಮ ಮಣ್ಣಿನಲ್ಲಿ ಬಂದೋಗಿರ್ತಕ್ಕಂಥ ಅನೇಕ ಸಂತರು, ಶರಣರು, ಜ್ಞಾನಿಗಳು ಇವರೆಲ್ಲರೂ ಸಹ ಯುದ್ಧವನ್ನು ವಿರೋಧಿಸ್ತಕ್ಕಂಥವರೇ ಆಗಿದ್ದರು. ಯುದ್ಧದ ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರದಾಯಿಗಳು ಅರಿಯಬೇಕಿದೆ. ಯುದ್ಧದಿಂದ ಆಗ್ತಕ್ಕಂಥ ಒಂದು ಪರಿಣಾಮ ಏನಿದೆಯಲ್ಲ, ಅದನ್ನೆಲ್ಲರೂ ಸಹ ಇವತ್ತಿನ ಅಧಿಕಾರದಾಯಿಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು. ಅಶೋಕ ಸಾಮ್ರಾಟನೂ ಸಹ ಕಳಿಂಗ ಯುದ್ಧದ ಪರಿಣಾಮವಾಗಿ ಅದರಿಂದ ಆಗಿರ್ತಕ್ಕಂಥ ಸಾವು ನೋವುಗಳನ್ನು ಕಂಡು ಆತ ಏನು ಮಾಡ್ತಾನಂದರೆ ಯುದ್ಧವನ್ನು ನಿರಾಕರಣೆ ಮಾಡ್ತಾನಂತಕ್ಕಂಥದ್ದು. ಸೊ ಆ ಯುದ್ಧದ ಪರಿಣಾಮ ಏನಾಗ್ತದ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ದುರ್ಯೋಧನ ವಿಲಾಪ ಅಂತಕ್ಕಂಥ ಒಂದು ಮಹಾಭಾರತದ ವಿಷಯವನ್ನು ಆಯ್ದುಕೊಂಡು ನಿಮಗೆ ಇಲ್ಲಿ ಕವಿ ತಿಳಿಸ್ಲಿಕ್ಕೆ ಹೊರಟಿದ್ದಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕೌರವ ಮತ್ತು ಪಾಂಡವರ ನಡುವೆ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೀತದ. ಆ ಯುದ್ಧದ ಪರಿಣಾಮವಾಗಿ ಎರಡೂ ಪಕ್ಷದಲ್ಲಿ ಏನಾಗ್ತಂದರೆ ಅನೇಕ ಸಾವು ನೋವುಗಳಾಗ್ತವೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಹೋದರರು ಸಹ ಅಧಿಕಾರಕ್ಕಾಗಿ ಯಾವ ರೀತಿ ಯುದ್ಧ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಮನಗಾಣಬಹುದಾಗಿದೆ.
ಮಹಾಭಾರತದ ಯುದ್ಧದಲ್ಲಿ ತನ್ನವರೆಲ್ಲರನ್ನು ಕಳೆದುಕೊಂಡ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಶರಶಯ್ಯೆಯಲ್ಲಿದ್ದ. ಶರ ಅಂದರೆ ಬಾಣ, ಶಯನ ಅಂದರೆ ಮಂಚ. ಆ ಬಾಣವೆಂಬ ಮಂಚದ ಮೇಲೆ ಮಲಗಿರುವಂಥ ತಾತ ಭೀಷ್ಮರನ್ನು ಭೇಟಿ ಮಾಡಲು ಸಂಜಯನೊಡನೆ ಬರುತ್ತಾನೆ. ಸತ್ತು ಬಿದ್ದಿರುವ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ಪ್ರಶಂಸಿಸುವ ಅವನ ಮನೋಧರ್ಮ ಮೆಚ್ಚುವಂಥದ್ದಾಗಿದೆ. ಅಂದರೆ ಇಲ್ಲಿ ದುರ್ಯೋಧನ ಆ ರಂಗದಲ್ಲಿ ಹೋಗ್ತಾ ಇರಬೇಕಾದ್ರೆ ತನ್ನ ವೈರಿ ಅರ್ಜುನನ ಮಗನಾಗಿರುವಂಥ ಆ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ಮೆಚ್ಚುವಂಥದ್ದು, ಇಲ್ಲಿ ವೈರಿ ಪಕ್ಷದವನನ್ನು ಮೆಚ್ಚತಕ್ಕಂಥದ್ದು ಕೂಡ ಆ ದುರ್ಯೋಧನನ ಮನಸ್ಥಿತಿ ಅಂತಕ್ಕಂಥದ್ದು ಮೆಚ್ಚುವಂಥದ್ದಾಗಿದೆ. ಗುರು ದ್ರೋಣ, ತಮ್ಮ ದುಶ್ಯಾಸನ, ಮಗ ಲಕ್ಷಣ ಕುಮಾರ ಹಾಗೂ ಸ್ನೇಹಿತ ಕರ್ಣನ ಕಳೆಬರಗಳನ್ನು ಕಂಡು ದುರ್ಯೋಧನ ಅತೀವ ದುಃಖವನ್ನು ಪಡುತ್ತಾನೆ. ಆ ಅತೀವ ದುಃಖವನ್ನು ಪಡ್ತಕ್ಕಂಥದ್ದು ಅವನ ಪ್ರಲಾಪಗಳಾಗಿವೆ. ಸೊ ಅದು ಈ ಕಾವ್ಯದಲ್ಲಿ ನಮ್ಮೆಲ್ಲರ ಮನ ಮಿಡಿಯುವಂತೆ ಚಿತ್ರಿತವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಕೌರವರ ಪಾಳೆಯದಲ್ಲಿ ಅನೇಕ ಮಹಾನ್ ಅತಿರಥರು ಮಹಾರಥರು ಯುದ್ಧದಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ. ಉಳಿದಿರ್ತಕ್ಕಂಥ ದುರ್ಯೋಧನ ರಣಭೂಮಿಯಲ್ಲಿ ಇರುವಂತಹ ತಾತ ಭೀಷ್ಮಾಚಾರ್ಯರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ರಣಭೂಮಿಯಲ್ಲಿ ಸಂಜಯನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ರಣಭೂಮಿಯ ದೃಶ್ಯ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅರ್ಥೈಸಿಕೊಳ್ಳೋಣ. ಹುಡಿದಿರ್ದ ಕೈದು ನೆತ್ತರ ಕಡಲೊಳಗೆ, ಅಡಿಗಡಿಗೆ ತಳಮನು ಚುಚ್ಚುತ್ತಿರೇ, ಕಾಲಿಡವಡೆಯದೆ ಕುರುಪತಿ ದಡಿವಣಗಳನ್ನು ಮೆಟ್ಟಿ ಮೆಲ್ಲನೆ ನಡೆದಂ. ವಿದ್ಯಾರ್ಥಿಗಳೇ, ಇಲ್ಲಿ ಯುದ್ಧ ಭೂಮಿಯಲ್ಲಿ ದುರ್ಯೋಧನ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಉಡಿದಿರ್ದ ಕೈದು, ಉಡಿದಿರ್ದ ಅಂದರೆ ಮುರಿದು ಬಿದ್ದ ಆಯುಧಗಳು. ಆ ಯುದ್ಧದ ಪರಿಣಾಮವಾಗಿ ಸೈನಿಕರು ಹೊಡೆದಾಡುವಾಗ ಅವರ ಆಯುಧಗಳು ಚೂರು ಚೂರಾಗಿ ಮುರಿದು ಬಿದ್ದಿದ್ವು. ಸೊ ಆ ಮುರಿದು ಬಿದ್ದಿರ್ತಕ್ಕಂಥ ಆಯುಧಗಳು ರಣಭೂಮಿಯಲ್ಲಿದ್ದಾವೆ. ಅದು ನೆತ್ತರ ಕಡಲೊಳಗೆ, ಅಂದರೆ ಆ ಯುದ್ಧದ ಪರಿಣಾಮವಾಗಿ ಅನೇಕ ಕುದುರೆಗಳು, ಆನೆಗಳು, ಸೈನಿಕರು ಹತರಾಗಿರುವುದರಿಂದ ಅವರಿಂದ ಸೋರಿರ್ತಕ್ಕಂಥ ರಕ್ತ ರಣಭೂಮಿಯಲ್ಲಿ ಅದು ಸಮುದ್ರದ ನೀರಿನಂತೆ ನಿಂತಿದೆ. ಆ ರಕ್ತದ ಮಡುವಿನಲ್ಲಿ ಏನಾಗಿದ್ದಾವೆ ಅಂದರೆ ಆ ಆಯುಧದ ಚೂರುಗಳು ಮುರಿದು ಬಿದ್ದಿದ್ದಾವೆ. ಆ ಮುರಿದು ಬಿದ್ದಿರ್ತಕ್ಕಂಥ ಆಯುಧದ ಚೂರುಗಳು ದುರ್ಯೋಧನ ರಣಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಆ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಡಿಗಡಿಗೆ ತಳಮನು ಚುಚ್ಚುತ್ತೀರೆ, ಅಂದರೆ ಆ ದುರ್ಯೋಧನನ ಹೆಜ್ಜೆ ಹೆಜ್ಜೆಗೂ ಸಹ ತಳ ಅಂದರೆ ಪಾದಕ್ಕೆ ಚುಚ್ತಾ ಇದ್ವಂತೆ. ಕವಿ ರನ್ನ ಹೇಳ್ತಾ ಇದ್ದಾನೆ ಇಲ್ಲಿ, ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಮುರಿದು ಬಿದ್ದ ಆಯುಧದ ಚೂರುಗಳು ದುರ್ಯೋಧನ ಪಾದಕ್ಕೆ ಚುಚ್ತಾ ಇದ್ವು. ಅದು ಕಾಲಿಡ್ಲಿಕ್ಕೆ ಅಸಾಧ್ಯವಾಗಿತ್ತು ಅಂತ, ಆ ರೀತಿ ಆತನ ಪಾದಕ್ಕೆ ಚುಚ್ತಾ ಇದ್ವಂತೆ. ಚುಚ್ತಾ ಇರಬೇಕಾದ್ರೆ ಕಾಲಿಡವೆಡೆಯದೆ ಕುರುಪತಿ, ಕಾಲಿಡ್ಲಿಕ್ಕೂ ಅಸಾಧ್ಯವಾಗದ ರೀತಿಯಲ್ಲಿ ಆತನ ಪಾದಗಳಿಗೆ ಮುರಿದು ಬಿದ್ದ ಆಯುಧಗಳು ಚುಚ್ತಾ ಇದ್ವಂತೆ. ಕಾಲಿಡವೆಡೆಯದೆ ಕುರುಪತಿ, ಕುರುಪತಿ ಅಂದರೆ ಇಲ್ಲಿ ದುರ್ಯೋಧನ. ಕಾಲಿಡ್ಲಿಕ್ಕೆ ಅಸಾಧ್ಯವಾದಾಗ ಆ ದುರ್ಯೋಧನ ದಡಿವಣಗಳನ್ನೇ ಮೆಟ್ಟಿ, ದಡಿಗವಣ ಅಂದರೆ ಅಲ್ಲಿ ಬಿದ್ದಿರ್ತಕ್ಕಂಥ ಎಣೆಗಳು, ಭಾರೀ ಗಾತ್ರದ ಎಣೆಗಳು, ಅಲ್ಲಿ ಸೈನಿಕರು ಬಿದ್ದಿದ್ರು ಸತ್ತಿದ್ರು, ಕುದುರೆಗಳು ಸತ್ತಿದ್ವು, ಆನೆಗಳು ಸತ್ತಿದ್ವು. ಈ ರೀತಿ ಸತ್ತು ಬಿದ್ದಿರ್ತಕ್ಕಂಥ ಆ ಎಣೆಗಳ ಮೇಲೆ ಒಂದೊಂದೇ ಹೆಜ್ಜೆ ಇಡ್ತಾ ಮೆಲ್ಲನೆ ನಡೆದಂ, ಅಂದರೆ ಮೆಲ್ಲನೆ ಆ ಯುದ್ಧ ಭೂಮಿಯಲ್ಲಿ ತಾತ ಭೀಷ್ಮಾಚಾರ್ಯರನ್ನ ಭೇಟಿಯಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಬಶೈಲಂಗಳನೇರಿ ಏರಿ ರುದಿರ ಸ್ತ್ರೋತಂಗಳಂ ದಾಟಿ ದಾಟಿ ಬದನೋರ್ಲಿಲಾತ ಪ್ರಾತವಿಪಿನ ರಾತಂಗಳೊಳ್ ಸಿಲ್ಕಿಸಿ ಬರಂಗೈದರೈದಿ ಸಂಜಯ ಶಿರಸ್ಕಂದವಲಂಬಂ ಕುರು ಪ್ರಭು ಕಂಡಂ ಶರಜಾಲ ಜರ್ಜಿತ ಗಾತ್ರ ತ್ರಾಣನಂ ದ್ರೋಣನಂ. ಸೊ ಈ ರೀತಿ ಆ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತನಿಗೆ ಕಾಲಿಡಲಿಕ್ಕೆ ಅಸಾಧ್ಯವಾಗಿ ಆತ ಏನು ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಬಿದ್ದಿರ್ತಕ್ಕಂಥ ಭಾರಿ ಎಣಗಳ ಮೇಲೆ ಒಂದೊಂದೇ ಕಾಲನ್ನು ಇಡುತ್ತಾ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇಬಶೈಲಂಗಳನೇರಿ ಏರಿ ಅಂದರೆ ಅಲ್ಲಿ ಬಿದ್ದಿರ್ತಕ್ಕಂಥ ಆನೆಗಳೆಂಬ ಬೆಟ್ಟಗಳನ್ನು ಏರ್ತಾ ಆತ ಏನಂದರೆ ಆ ಯುದ್ಧ ಭೂಮಿಯಲ್ಲಿ ಹೋಗ್ತಾನೆ. ಅಲ್ಲಿ ತಾತ ಭೀಷ್ಮಾಚಾರ್ಯರು ಅರ್ಜುನನ ಬಾಣಗಳಿಂದ ಏನಂದರೆ ಹತರಾಗಿದ್ದಾರೆ, ಅವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾನೆ.
ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನು ಕುರಿತು ಅಧ್ಯಯನ